ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ ಈ ಗಾದೆ ಮಾತು. ಏನಪ್ಪ ಅದು ಅಂತಂದರೆ, ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಜಯವಿಲ್ಲ ಅಂಥೇಳಿ. ಸೊ ನನ್ನ ಒಂದು ಇನ್ಸ್ಟಾ ಐ ಡಿನ ರಿಪೋರ್ಟ್ ಮಾಡಿ ಸಸ್ಪೆಂಡ್ ಆಗೋವರೆಗೂ ಕೂಡ ಒಂದು ಪ್ರಯತ್ನ ಪಟ್ಟಿರೋರಿಗೆ ಇದು ಒಂದು ಪ್ರತ್ಯುತ್ತರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾನು ಕೊಡುವಂತಹ ಪ್ರಾಮಾಣಿಕ ವರ್ಕ್ ಆಗಿರ್ಬೋದು, ಅಥವಾ ಅವರಿಗೆ ಮಾಡಿರುವಂತಹ ವರ್ಕಿಗೆ ಪ್ರಾಮಾಣಿಕವಾಗಿ ಮಾಡುವಂಥ ಪೇಮೆಂಟಲ್ಲೇ ಅವರಿಗೆ ಒಂದು ಪ್ರತ್ಯುತ್ತರ ಕೊಟ್ಟಿರ್ತೀನಿ ಅಂತ ನಾನು ಭಾವಿಸ್ತೀನಿ. ಮೇಲೊಬ್ಬ ದೇವ್ರು ನೋಡ್ತಾ ಇರ್ತಾರೆ, ಅವರೆಲ್ಲವೂ ಕೂಡ ಪರಿಗಣಿಸ್ತಾರೆ ಇದನ್ನು ಅಂತ ಹೇಳ್ತಾ, ಇವರು ಸೌಜನ್ಯ ಅಂತ ಹೇಳ್ಬಿಟ್ಟು. ಸೊ ಇಷ್ಟೊತ್ತು ನೀವೇನು ನೋಡಿದ್ರಿ ಅದು ಲಾಸ್ಟ್ ಅವರು ನಮ್ಮ ಒಂದು ಸಿರಿ ಎಂಟರ್ಪ್ರೈಸ್ನಲ್ಲಿ 1 ಇಯರ್ ಕಂಪ್ಲೀಟ್ ಮಾಡಿದಂತಹ ಪ್ರಾಜೆಕ್ಟ್ ಪೇಮೆಂಟ್ ಆಗಿರುತ್ತೆ. ಸೊ ಫೈನಲಿ 15,000 ರುಪೀಸ್ನ ಅರ್ನಿಂಗ್ಸ್ ಮಾಡ್ಕೋತಾರೆ ಅವರು. ಸೊ ಎವ್ರಿ ಪ್ರಾಜೆಕ್ಟಲ್ಲೂ 12.5 10 ಈ ಥರ ಎಲ್ಲ ಅರ್ನಿಂಗ್ಸ್ ಮಾಡಿರ್ತಾರೆ. ಸೊ ಅವ್ರದ್ದು ಆಲ್ರೆಡಿ ನಾನು ಈಗಾಗಲೇ 1 ಇಯರ್ ಕಂಪ್ಲೀಟ್ ಮಾಡಿ ಸೆಕೆಂಡ್ ಇಯರ್ ಮತ್ತೆ ಸಾಫ್ಟ್ವೇರ್ನ ಬೈ ಮಾಡಿದ್ದಾರೆ ಅಂತ ಕೂಡ ನಾನು ಒಂದು ವಿಡಿಯೋನ ಮಾಡಿ ಹಾಕಿದ್ದೀನಿ. ಅದ್ರ ಲಿಂಕ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಮೆನ್ಷನ್ ಮಾಡಿರ್ತೀನಿ, ಹೋಗಿ ಚೆಕ್ ಮಾಡಿ. ಆ್ಯಂಡ್ ಇದು ಅವರು ನಮ್ಮಲ್ಲಿ ಮತ್ತೆ 1 ಇಯರ್ ಕಂಪ್ಲೀಟ್ ಆದಮೇಲೆ ಮತ್ತೆ ಸಾಫ್ಟ್ವೇರ್ನ ರಿನ್ಯೂವಲ್ ಮಾಡಿಕೊಂಡು ಮತ್ತೆ ಫಸ್ಟ್ ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡಿದ್ದಾರೆ. ಭಾಳಷ್ಟು ಜನ ರಾಂಗ್ ಮಾಡ್ತಿರ್ತೀರಾ, ನಮ್ಮಲ್ಲಿ ಪ್ರಾಜೆಕ್ಟ್ ತೊಗೊಂಡಿರುವಂಥವ್ರು ಕೂಡ ನೋಡ್ತಿದ್ರೆ ಈ ವಿಡಿಯೋನ, ಅವ್ರಿಗೂ ಕೂಡ ಅನುಕೂಲ ಆಗಲಿ. ಸೊ ನೋಡಿ, ಅಂದರೆ ಪ್ರತಿಯೊಬ್ಬರೂ ಕೂಡ ವರ್ಕ್ನ ನೋಡಿ ಮಾಡೋದ್ರಿಂದ ಯಾವುದೇ ರೀತಿ ರಾಂಗ್ ಆಗೋದಿಲ್ಲ. ಸೊ ಇವರಿಗೆ 500ಅಲ್ಲಿ ಒಂದು ರಾಂಗ್ ಆಗಿರುತ್ತೆ. ಆ್ಯಂಡ್ ಫೈನಲಿ ಕೂಡ ಇವರು 2500 ಅಪ್ಲಿಕೇಶನ್ಸ್ನ ಕಂಪ್ಲೀಟ್ ಮಾಡಿ ಇವರು ರಿಪೋರ್ಟ್ನ ಕೂಡ ರಿಸೀವ್ ಮಾಡ್ಕೊಂಡಿದ್ದಾರೆ. ಸೊ ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಇದು ಸೊ 2500 ಅಪ್ಲಿಕೇಶನ್ಸ್ ಕಂಪ್ಲೀಟ್ ಮಾಡಿರುವಂತಹ ಫಸ್ಟ್ ಪ್ರಾಜೆಕ್ಟು, ಸೆಕೆಂಡ್ ಇಯರ್ ನಮ್ಮ ಜೊತೆ ರನ್ ಮಾಡ್ತಿರುವಂತಹ ಸೌಜನ್ಯ ಮ್ಯಾಮ್, ಚಿಕ್ಕಮಂಗ್ಳೂರವರು. ಸೊ ಫ್ರೆಂಡ್ಸ್, ಇವರಿಗೆ ನಾವು ಈ ಒಂದು ಏನು ಎಸ್ಟರ್ಡೇ ಇದೆ ಅಂತ, ಈ ಜಾನ್ವರಿ 2026 ಏನಿದೆ, ಸೊ ಅವರಿಗೆ ನಾವು ಪೇಮೆಂಟ್ ಅನ್ನೋದನ್ನ ಕೂಡ ಮಾಡಿಕೊಟ್ಟಿದ್ವಿ. ಆ್ಯಂಡ್ ಈ ಸಲ ನಾನು ಅವ್ರಿಗೆ ಎಕ್ಸ್ಪೀರಿಯನ್ಸ್ನ ಕೇಳಿದೆ. ಭಾಳಷ್ಟು ಜನಕ್ಕೊಂದು ಕ್ಯೂರಿಯಾಸಿಟಿ ಇತ್ತು, ನಮ್ಮಲ್ಲಿ ವರ್ಕ್ ಮಾಡೋರ್ಗಾಗಿರ್ಬೋದು ಅಥವಾ ವರ್ಕ್ ಮುಂದೆ ಬರೋಂಥವ್ರಿಗಾಗಿರ್ಬೋದು ಅನುಕೂಲ ಆಗಲಿ ಅಂಥೇಳಿ. ಸೊ ಮ್ಯಾಮು ಕ್ಲಿಯರಾಗಿ ಇಲ್ಲಿ ಎಕ್ಸ್ಪ್ಲೇನ್ನ ಮಾಡಿದ್ದಾರೆ. ಮ್ಯಾಮ್, ಡಾಟಾ ಎಂಟ್ರಿ ಮಾಡಿದ ಮೇಲೆ ಒಂದು ಸಲ ಚೆಕ್ ಮಾಡಿ ಅಪ್ಲೋಡ್ ಮಾಡಬೇಕಷ್ಟೇ. ಪ್ರೀವಿಯಸ್ ಪ್ರಾಜೆಕ್ಟಲ್ಲಿ ಮಾಡಿರೋ ಮಿಸ್ಟೇಕ್ಸ್ನ ಮತ್ತೆ ರಿಪೀಟ್ ಮಾಡಬಾರ್ದು. ಒಂದೊಂದು ಇನ್ಫಾರ್ಮೇಷನ್ ಫಿಲ್ ಮಾಡಿದ ಮೇಲೆ ಅಲ್ಲೇ ಅದನ್ನು ಸರಿ ಮಾಡಿಕೊಂಡ್ರೆ ಆಯಿತು ಅಷ್ಟೇ ಮ್ಯಾಮ್ ಅಂತ, ಸಿಂಪಲ್ ಅಷ್ಟೇ. ಸೊ ಯಾಕಂದರೆ ನಮ್ಮಲ್ಲಿ ಬಂದುಬಿಟ್ಟು ನೀವು ಡೇಟಾ ಎಂಟ್ರಿನ ಫಿಲ್ ಮಾಡಿದ ನಂತರ ನೆಕ್ಸ್ಟ್ ಲೈನ್ಗೆ ಹೋದಾಗ ನೀವು ಮಾಡಿರೋ ಫಿಲ್ ಮೇಲ್ಗಡೆ ಇರುವಂಥ ಲೈನ್ ಕಾಲಮಲ್ಲಿರುವಂಥದ್ದು ಏನಾದ್ರು ನೀವು ಮಿಸ್ಟೇಕ್ಸ್ ಮಾಡಿದ್ದೀರಾ ಅಂತ ನಿಮ್ಮ ಗಮನಕ್ಕೆ ಬಂತು ಅಂದರೆ ಖಂಡಿತವಾಗ್ಲೂ ನೀವು ಅದನ್ನು ಸರಿ ಮಾಡ್ಕೊಳ್ಳೋವಂಥ ಆಪ್ಷನ್ಸ್ ಖಂಡಿತವಾಗ್ಲೂ ನಮ್ಮಲ್ಲಿದೆ. ಮತ್ತು ಅದನ್ನು ಸರಿ ಮಾಡಿಕೊಂಡು ನೀವು ಮುಂದುವರಿಬೋದು. ಆದರೆ ಒನ್ಸ್ ನೀವು ಸಬ್ಮಿಟ್ ಮಾಡಿದ ನಂತರ ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ಸ್ ಇರೋದಿಲ್ಲ. ಸೊ ಹಾಗಾಗಿ ನೀವು ಮಾಡುವಂಥ ಕೆಲಸ ಕರೆಕ್ಟಾಗಿ ನೋಡಿಕೊಂಡು ಮಾಡೋದ್ರಿಂದ ಇಲ್ಲಿ ಯಾವುದೇ ರೀತಿ ತಪ್ಪಾಗಲಿಕ್ಕೆ ಚಾನ್ಸಸ್ ಇರೋದಿಲ್ಲ. ಸೊ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ನೋಡಿ ಮಾಡಿ ವರ್ಕ್ನ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಯಾಕಂದರೆ ನಾನು ಲಾಸ್ಟ್ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ, ಯಾರಿಗಾದರೂ ಪೇಮೆಂಟ್ ಹಾಕಿದ್ರೆ ಸಾಕು, ಇವ್ರು ನಿಮ್ಮ ರಿಲೇಷನ್ಸಾ ಇಲ್ಲ ಫ್ರೆಂಡ್ ಆ ಥರ ಥಿಂಕ್ ಮಾಡೋರು ತುಂಬ ಜನ ಇದ್ದಾರೆ. ಮುಂಚೆ ಇದ್ದರು, ಆ ಥರ ಕೇಳಿರೋರು ಇದ್ದಾರೆ. ಹಾಗಾಗಿ ನಾವು ಎಷ್ಟೇ ಎಡಿಟ್ ಮಾಡಿ ಹಾಕಿದ್ರೂ ಕೂಡ ಅದು ಬ್ಲಾಕ್ ಮಾಡಿಸ್ತೀರ ಅನ್ನೋ ಒಂದು ನಿರಾಶೆ ಕಾರಣದಿಂದಾಗಿ ನಾನು ವಿತ್ ವಾಟ್ಸಪ್ ವಿಡಿಯೋ ರೆಕಾರ್ಡ್ನೇ ಮಾಡ್ತಾ ಇದ್ದೀನಿ ಇಲ್ಲಿ. ಸೊ ಅವರು ನಮ್ಮೊಟ್ಟಿಗೆ ಕೊಟ್ಟಂಥ ಫೀಡ್ಬ್ಯಾಕ್ಗಳನ್ನು ಕೂಡ ವಿತ್ ಲೈವ್ ನಾನು ನಿಮಗೆ ಇಲ್ಲಿ ಶೇರ್ ಮಾಡ್ಕೊತಿರುವಂಥದ್ದು. ಸೊ ನೋಡಿದ್ರಲ್ಲ ನೀವೇ, ಈ ಒಂದು ಫಸ್ಟ್ ಪ್ರಾಜೆಕ್ಟಲ್ಲಿ ಅವರು 12,445 ರುಪೀಸ್ನ ರಿಸೀವ್ ಮಾಡ್ಕೊಂಡಿದ್ದಾರೆ ಪೇಮೆಂಟ್ನ. ತುಂಬ ಖುಷಿ ಆಗುತ್ತೆ. ಒಂದು ಹೆಣ್ಮಗು ಒಂದು ಡಿಗ್ರಿ ಸ್ಟೂಡೆಂಟ್ಸ್ ಆಗಿ ಇದ್ಕೊಂಡು, ಲೈಕ್ ಕಾಲೇಜ್ ಮುಗಿಸಿ ಈಗ ಹೊರಗಡೆ ಹೋಗಿ ದುಡಿಬೇಕು ಅಥವಾ ಮನೆಯಲ್ಲೂ ಕೆಲಸಗಳಿರುತ್ತೆ, ಅದನ್ನೆಲ್ಲ ಮಾಡಿಕೊಂಡು ಇವತ್ತು ಮನೇಲೇ ಕೂತ್ಕೊಂಡು ಅರ್ನಿಂಗ್ಸ್ ಮಾಡ್ತಾ ಇದ್ದಾರೆ ಅಂದರೆ ಇಟ್ಸ್ ಗ್ರೇಟ್ ಅಚೀವ್ಮೆಂಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇಂಥವ್ರಿಂದನೇ ಪ್ರತಿಯೊಬ್ಬರಿಗೂ ಕೂಡ ಸ್ಫೂರ್ತಿ ಮತ್ತು ಬೇರೆಯವ್ರಿಗೆ ವರ್ಕ್ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಾಗ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಬರೀ ಅವಕಾಶನ ಒದಗಿಸ್ಕೊಡ್ತಾ ಇದ್ರೆ, ಇವರು ಕೊಟ್ಟಿರೋ ಅವಕಾಶನ ಉಪಯೋಗಿಸ್ಕೊಂಡು ಇದನ್ನು ಮಾಡ್ಬೋದು ಅಂತ ಹೇಳಿ ಪ್ರಪಂಚಕ್ಕೆ ತೋರಿಸ್ಕೊಡ್ತಿರುವಂಥವ್ರು ಇವರು. ನಿಜಕ್ಕೂ ಗ್ರೇಟ್ ನನ್ನ ಪ್ರಕಾರ. ಕಂಗ್ರ್ಯಾಚುಲೇಷನ್ಸ್ ಮ್ಯಾಮ್, ನಿಮಗೆ ಇನ್ನೂ ಅತಿ ಹೆಚ್ಚು ಒಂದೊಳ್ಳೆ ಪೇಮೆಂಟ್ಸ್ಗಳನ್ನ ನೆಕ್ಸ್ಟ್ ಪ್ರಾಜೆಕ್ಟ್ಗಳಲ್ಲಿ ತೊಗೊಳ್ಳಿ, ಪ್ರತಿಯೊಂದು ಪ್ರಾಜೆಕ್ಟಲ್ಲೂ ಅಂತ ಹೇಳಿ ನನ್ನ ಕಡೆಯಿಂದ ವಿಶಸ್ನ ತಿಳಿಸ್ತೀನಿ. ಹಾಗೆ ನಮ್ಮ ಬ್ರ್ಯಾಂಚ್ ಕಡೆಯಿಂದನೂ ಕೂಡ ಐ ವಿಶ್ ಯು ಆಲ್ ದ ಬೆಸ್ಟ್ ಮೇಡಮ್ ನಿಮಗೆ. ಸೊ ಫ್ರೆಂಡ್ಸ್, ಈ ಒಂದು ಜಾಬ್ನ ಆ್ಯಕ್ಚುಲಿ ಮ್ಯಾಮು ಫೇಕ್ ಅಂದ್ಕೊಂಡಿದ್ರಂತೆ. ಬಟ್ ಆದರೆ ಫೈನಲಿ ಅವರು ಇಲ್ಲ, ಇದು ಜೆನ್ಯೂನ್ ಜಾಬ್ ಅಂತ ಹೇಳಿಬಿಟ್ಟು ಲಾಸ್ಟ್ ಅವರು 1 ವರ್ಷ ಕಂಪ್ಲೀಟ್ ಆದಂತಹ ಲಾಸ್ಟ್ ಪ್ರಾಜೆಕ್ಟಲ್ಲಿ ಕೊಟ್ಟಂಥ ಫೀಡ್ಬ್ಯಾಕ್ ಆಗಿರುತ್ತೆ ಇದು. ಸೊ ಅವ್ರು ಮೆನ್ಷನ್ ಮಾಡಿದ್ದಾರೆ ನೋಡಿ, ಮ್ಯಾಮ್ ಇದು ಆನ್ಲೈನ್ ಜಾಬ್ ಆಗಿರೋದ್ರಿಂದ ಮನೇಲಿ ಎಲ್ಲ ಇದು ಫೇಕ್ ಅಂದ್ಕೊಂಡಿದ್ರು. ಆದರೆ ಒಂದು ಸಲ ಟ್ರೈ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ನನ್ನ ಫಸ್ಟ್ ಸ್ಯಾಲ್ರಿ ಕಡಿಮೆ ಬಂದಿತ್ತು, ಫೈನಲಿ ಈ ಜಾಬ್ಗೆ ಹೈಯೆಸ್ಟ್ ಸ್ಯಾಲ್ರಿ ತೊಗೊಂಡೆ. ತುಂಬ ಖುಷಿ ಆಯಿತು ಮ್ಯಾಮ್. ಹಾಗೆ ನಾನು ಈ 1 ಇಯರ್ ಜಾಬ್ಗೆ ಜಾಯ್ನ್ ಆಗಿ 1 ಇಯರ್ ಕೂಡ ಕಂಪ್ಲೀಟ್ ಆಯಿತು, ಎಲ್ಲ ನಿಮ್ಮ ಸಪೋರ್ಟಿಂದನೇ. ಹೀಗೆ ನಿಮ್ಮ ಸಪೋರ್ಟ್ ಇರಲಿ ಅಂತಲೂ ಕೂಡ ಒಂದು ಥ್ಯಾಂಕ್ಸ್ನ ಹೇಳ್ತಾರೆ. ಮತ್ತು ಅವರು
ಸೆಕೆಂಡ್ ಇಯರ್ ಇವರು ವರ್ಕ್‌ನ ಕಂಟಿನ್ಯೂ ಮಾಡಬೇಕು ಅಂದರೆ ಮಸ್ಟ್ ಆಂಡ್ ಶುಡ್ ಮತ್ತೆ ಸಾಫ್ಟ್‌ವೇರ್‌ನ ರಿನಿವಲ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಸಾಫ್ಟ್‌ವೇರ್‌ನ ಬೈ ಮಾಡಬೇಕಾಗುತ್ತೆ. ಅದಕ್ಕೆ ಇವರು ಸಹ ಮತ್ತೆ 3.5 ಪೇ ಮಾಡಿರೋದು ಲಾಸ್ಟ್ ವಿಡಿಯೋದಲ್ಲೂ ಶೇರ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋದಲ್ಲೂ ಮಾಡ್ತಾ ಇದ್ದೀನಿ. ಯಾಕಂದರೆ ತುಂಬ ಜನ ಕೇಳ್ತಾರೆ, ಮ್ಯಾಮ್ ಯಾಕೆ ಪೇ ಮಾಡ್ಬೇಕಂತೇಳಿ. ಯಾಕಂದರೆ ನೀವು ಮಾಡುವಂತಹ ವರ್ಕ್ ನಾವೇನು ಡಾಟಾ ಕೊಡ್ತೀವಿ, ಆ ಡಾಟಾನ ಒಂದು ಸಾಫ್ಟ್‌ವೇರ್ ತ್ರೋ ಮುಖಾಂತರ ನೀವು ವರ್ಕ್ ಮಾಡೋದಕ್ಕೆ ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್‌ಟಾಪಿಗೆ ಆ ಸಾಫ್ಟ್‌ವೇರ್‌ನ ಇನ್ಸ್ಟಾಲೇಷನ್ ಮಾಡೋದ್ರಿಂದ ಸೊ ನಾವು 3.5 ಪೇನ ಮಾಡಿಸ್ಕೊಳ್ಳುವಂಥದ್ದು. ಮತ್ತೆ ಇಲ್ಲಿ ರಿಜಿಸ್ಟ್ರೇಷನ್, ಇನ್ಸ್ಟಾಲೇಷನ್ ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಆ ಸಾಫ್ಟ್‌ವೇರ್ ಬಂದು ನಿಮಗೆ 1 ಇಯರ್ ವ್ಯಾಲಿಡಿಟಿ ಕೂಡ ಇರುತ್ತೆ. ಸೊ ಹಾಗಾಗಿ ಪೇ ಮಾಡಿಸ್ಕೊಳ್ಳುವಂಥದ್ದು. ಇದಕ್ಕೆ ನಿಮಗೆ ಒಂದು ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೋತೀನಿ. ಥ್ಯಾಂಕ್